ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಇಂದು ಒಂದು ಒಳ್ಳೆಯ ದೇವರ ಅನುಗ್ರಹ ಇರುವ ದಿನವೂ ಸಮಯವಾಗಲಿ. ಎಲ್ಲರೂ ಸಂತೋಷವಾಗಿರಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ನಾವು ಆಲಿಸಲು ಹೋಗುವ ವಾಕ್ಯಕ್ಕಾಗಿ ನಮ್ಮ ಶರೀರವನ್ನು, ನಮ್ಮ ಮನಸ್ಸನ್ನು, ನಮ್ಮ ಆತ್ಮವನ್ನು ಸಿದ್ಧಪಡಿಸಿಕೊಳ್ಳೋಣ. ಇಂದು ಒಂದು ಒಳ್ಳೆಯ ದಿನ ದೇವರು ನಮಗೆ ನೀಡಿದ್ದಕ್ಕಾಗಿ ಕೃತಜ್ಞತೆಯನ್ನು ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಎಂಬ ವಚನ ಶುಶ್ರೂಷೆಯಲ್ಲಿ ವಾಕ್ಯ ಆಲಿಸುವ ಎಲ್ಲರನ್ನು ಪ್ರಾರ್ಥನೆಯಲ್ಲಿ ನೆನೆಸುತ್ತೇನೆ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಪ್ರಿಯರೇ, ಒಂದೊಂದು ದಿನವೂ ಈ ವಾಕ್ಯವನ್ನು ಆಲಿಸಿ ಆಗಿದೆ ನಾವು ದಿನವನ್ನು ಪ್ರಾರಂಭಿಸುವುದು. ಎಲ್ಲಾ ಮಹಿಮೆಯು ಮಹತ್ವವು ದೇವರಿಗೆ ಸಲ್ಲಿಸೋಣ. ಕೃತಜ್ಞತಾ ಹೃದಯದಿಂದ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಿಸಿಕೊಂಡು ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಇಂದಿನ ದೇವರ ವಾಕ್ಯ 1 ಅರಸುಗಳು 18ನೇ ಅಧ್ಯಾಯ 36ನೇ ವಾಕ್ಯವನ್ನು ಆಲಿಸೋಣ. ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿ ಎಲಿಯನು ಪೀಠದ ಹತ್ತಿರ ಬಂದು, ಅಬ್ರಹಾಂ, ಇಸಾಕ್, ಇಸ್ರಾಯೇಲರ ದೇವರೇ, ಸರ್ವೇಶ್ವರ, ನೀವೊಬ್ಬರೇ ಇಸ್ರಾಯೇಲರ ದೇವರಾಗಿರುತ್ತೀರಿ ಎಂಬುದನ್ನು, ನಾನು ನಿನ್ನ ದಾಸನಾಗಿರುತ್ತೇನೆಂಬುದನ್ನು ಹಾಗೂ ಇದನ್ನೆಲ್ಲ ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಈ ದಿನ ತೋರಿಸಿಕೊಡಿ. ಪ್ರಿಯರೇ, ಒಂದು ವ್ಯಕ್ತಿಯನ್ನು ದೇವರು ಅನುಗ್ರಹಿಸಲು ಸಿದ್ಧರಾಗುವಾಗ ಈ ತರ ಇರುವ ಶುಶ್ರೂಷೆಯನ್ನು ದೇವರು ಸಿದ್ಧಪಡಿಸುತ್ತಾರೆ ಎಂದು ವಿಶ್ವಾಸಿಸುವುದು. ಒಂದು ವೇಳೆ ನಿಮ್ಮ ಕುಟುಂಬಕ್ಕೆ ಒಂದು ದೇವರ ಕೃಪೆ ಬರಲು, ಒಂದು ಬಿಡುಗಡೆ ಬರಲು, ನಿಮಗೊಂದು ಸೌಖ್ಯ ಉಂಟಾಗಲು, ನಿಮ್ಮ ಸಮಸ್ಯೆಗೆ ಪರಿಹಾರ ಉಂಟಾಗಲು ದೇವರು ಸಿದ್ಧಪಡಿಸಿರುವ ಪದ್ಧತಿ ಇರುವ ಸಮಯವಾಗಿದೆ ಇದು. ಅದಕ್ಕೆ ನಡೆಸುತ್ತಿರುವ ಶುಶ್ರೂಷೆಯಾಗಿದೆ ಇದು. ಎಲಿಯ ಪ್ರವಾದಿ ಪ್ರಾರ್ಥಿಸಿದ್ದು, ನಿಮ್ಮ ಅಪ್ಪಣೆಯ ಮೇರೆಗೆ ಮಾಡಿದೆ ಎಂಬುದನ್ನು ಈ ದಿನ ತೋರಿಸಿಕೊಡಿ ಎಂದು. ಪ್ರಿಯರೇ, ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಈ ಶುಶ್ರೂಷೆಯಲ್ಲಿ ನಿಯೋಗವನ್ನು ಬರೆದು ಇಟ್ಟು ಆ ನಿಯೋಗದಲ್ಲಿ ವಾಕ್ಯವನ್ನು ಸೇರಿಸಿ ಇಟ್ಟು ಪ್ರಾರ್ಥಿಸುವ ಒಬ್ಬೊಬ್ಬರಿಗೆ ದೇವರೇ ನಿಮ್ಮ ಪದ್ಧತಿಯಾಗಿದೆ ಈ ಶುಶ್ರೂಷೆ ಎಂದು ತೋರಿಸಿಕೊಡಿ. ಒಂದು ವೇಳೆ ನಿಮ್ಮ ಕುಟುಂಬದಲ್ಲಿ ಒಂದು ಅನುಗ್ರಹ ಬರಲು ದೇವರು ಸಿದ್ಧಪಡಿಸುವ ಸಮಯವಾಗಿದೆ ಇದು. ಶಾಲೆಗಳು ಪ್ರಾರಂಭವಾಗುವ ಸಮಯವಿದು, ಕಾಲೇಜ್ ಪ್ರಾರಂಭವಾಗುವ ಸಮಯವಿದು. ಇನ್ನು ಇರುವ 10 ದಿನದ ಪ್ರಾರ್ಥನೆಯಲ್ಲಿ ನಾವು ಪ್ರತ್ಯೇಕವಾಗಿ ಎಲ್ಲಾ ವಿದ್ಯಾರ್ಥಿನಿಯರನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ. ಅವರೆಲ್ಲರೂ ಈ ಶುಶ್ರೂಷೆಯಲ್ಲಿ ಭಾಗವಹಿಸಲಿ. ದೇವರೇ, ನಿಯೋಗ ಇಟ್ಟು ಪ್ರಾರ್ಥಿಸುವ ಒಂದೊಂದು ಕುಟುಂಬದ ವ್ಯಕ್ತಿಗಳಲ್ಲಿ ಅವರ ನಿಯೋಗವನ್ನು ಅದ್ಭುತವಾಗಿ ಪ್ರಕಟಿಸಿರಿ. ಅದರ ದೇವರ ಹಿತವೆಂದು ತಿಳಿಯಲು ಸಾಧ್ಯವಾಗಬೇಕು. ಹಾಲೆಲೂಯ. ಅದರ ಉತ್ತರವಾಗಿದೆ 1 ಅರಸು 18ನೇ ಅಧ್ಯಾಯ 38ನೇ ವಾಕ್ಯ. ಆ ವಾಕ್ಯವನ್ನು ಆಲಿಸೋಣ. ಕೂಡಲೇ ಸರ್ವೇಶ್ವರನ ಕಡೆಯಿಂದ ಬೆಂಕಿ ಹಿಡಿದು ಬಂದು ಬಲಿಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿ ಬಿಟ್ಟಿತು. ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹೀರಿಬಿಟ್ಟಿತ್ತು. ಪ್ರಿಯರೇ, ನೀವು ಬರೆದು ಇಟ್ಟಿರುವ ನಿಯೋಗದಲ್ಲಿ, ಪ್ರಾರ್ಥನೆಯಲ್ಲಿ ಎಲ್ಲ ದೇವರ ಶಕ್ತಿ ಸ್ಪರ್ಶಿಸುವ ಸಮಯವಿದು. ದೇವರು ಕಾರ್ಯ ಮಾಡುವ ಸಮಯವಿದು. ತಂದೆ ತಾಯಿಯರು, ಯುವಕ ಯುವತಿಯರು, ಮಕ್ಕಳು ಎಲ್ಲರೂ ಈ ಸಮಯವನ್ನು ಪ್ರಯೋಜನ ಪಡಿಸಿಕೊಳ್ಳಿ. ನಿಮ್ಮ ಪ್ರಿಯರಿಗೆ ಹೇಳಿ ಪ್ರಾರ್ಥಿಸಲು. ಕಾರಣ, ದೇವರಿಂದ ಅಗ್ನಿ ಇಳಿದು ಆ ಕಟ್ಟಿಗೆಯನ್ನು ಮುಟ್ಟಿದೇ ಆದರೆ, ಆ ನಿಯೋಗವನ್ನು ಮುಟ್ಟಿದೇ ಆದರೆ, ಅಲ್ಲಿ ಇರುವ ಜನರೆಲ್ಲರೂ ಪ್ರಭುವೇ ದೇವರೆಂದು ದೇವರ ಕಡೆಗೆ ತಿರುಗಿದೇ ಆದರೆ, ನೀವು ಪ್ರಾರ್ಥಿಸುವ ನಿಯೋಗದ ಮೇಲೆ ದೇವರ ಶಕ್ತಿ ಇಳಿದು ಬರುವಾಗ ಪ್ರಾರ್ಥನೆಯಿಂದ ದೂರ ಇರುವವರು ಸಹ ಹೇಳಲು ಸಾಧ್ಯವಾಗಬೇಕು, ಪ್ರಭುವೇ ದೇವರೆಂದು. ಹಾಲೆಲೂಯ. ಘೋಷಿಸಿ ಅವರು ವಿಶ್ವಾಸದಲ್ಲಿ ಬರಲು ಸಾಧ್ಯವಾಗಬೇಕು. ಪ್ರಿಯರೇ, ನೀವೆಲ್ಲರೂ ಈ ಶುಶ್ರೂಷೆಯಲ್ಲಿ ಭಾಗವಹಿಸಿ ದೇವರ ಅನುಗ್ರಹ ನಿಮ್ಮ ಮೇಲೆ ಇಳಿದು ಬರಲು ಸಾಧ್ಯವಾಗಬೇಕು. ನಮಗೆ ಪ್ರಾರ್ಥಿಸಿ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ.
ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆಲ್ಲ ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.